ಮಾಡಬೇಕು. ಬಹುಶಃ ಲಕ್ಷಾಂತರ ಮಂದಿ ಕೇರಳ, ಕರ್ನಾಟಕ ಎಲ್ಲ ಕೂಡ ಇದ್ದಾರೆ. ಅವನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಡೆಲ್ಲಿ ರೆಸಿಡೆನ್ಸ್ ಕಮಿಷನರ್ಗೆ ಸಂಪರ್ಕ ಕೇಳಿದ್ದಾರೆ. ನಮ್ಮ ಶಾಸಕರು ಕೂಡ ಇಬ್ಬರು ಸೇರಿಕೊಂಡಿದ್ದಾರೆ. ಶ್ರೀನಿವಾಸು, ಭೋಜೇಗೌಡರು ಅವರೆಲ್ಲ ಕೂಡ ಈಗ AC ಶ್ರೀನಿವಾಸ ಇದ್ದಾರೆ. ನಾನು ಸಂಪರ್ಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಭರತ್ ರೆಡ್ಡಿ ಫ್ಯಾಮಿಲಿ. ಸೊ ಇಲ್ಲಿ ಎಲ್ಲ ನಾಗರಿಕರು ನಾವು ರಕ್ಷಣೆ ಮಾಡಬೇಕು. ಎರಡನೇದು, ಇದು ಏನು ನಡೀತಾ ಇದೆ ಇದು ಸರಿ ಇಲ್ಲ. ಇದು ನಮ್ಮ ದೇಶ ಶಾಂತಿ. ನಾವು ಯಾವಾಗಲೂ ಶಾಂತಿಗೆ, ತ್ಯಾಗಕ್ಕೆ ಗೌರವನ ಕೊಟ್ಟು ಬಂದಿದ್ದೀವಿ. ಇದಕ್ಕೆ ಇವತ್ತೇನು ಈ ದಾಳಿ ನಡೀತಾ ಇರೋದು, ಆ ಪುಟಾಣಿ ಮಕ್ಕಳು ಪಾಪ ಅವ್ರೇನು ಮಾಡಿದ್ರು, ಮಕ್ಕಳು ಶಾಲೆ ಮೇಲೆ ಈ ರೀತಿ ದಾಳಿ ಮಾಡಿದ್ರು, ಇದು ಖಂಡನೀಯ. ಸೊ ಅದಕ್ಕೆ ನಾವೆಲ್ಲ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಆತಂಕ ಪಡೋದು ಬೇಡ. ಸೊ ನಮ್ಮ ಸರ್ಕಾರದ ವತಿಯಿಂದ ನಾವೇನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಆ ಕೆಲಸವನ್ನೆಲ್ಲ ಎಲ್ಲ ಮಾಡ್ತೇವೆ. ನಮ್ಮ ಕನ್ನಡ ಸಂಘಟನೆಗಳೇನಿದೆ ಅವ್ರಿಗೂ ಕೂಡ ನಾವು ಇದ್ರ ಮೇಲೆ ಮನವಿ ಮಾಡ್ತಾ ಇದ್ದೀವಿ. ನೀವು ಕೂಡ ಎಲ್ಲ ಸೇರಿ ಆತ್ಮಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ. ಯಾಕೆಂದರೆ ವಿಪರೀತ ಪೋಡ್ಕಾಸ್ಟ್ ಬರ್ತಾ ಇದೆ. ನಿನ್ನೆ ರಾತ್ರಿ ಕೂಡ ನನಗೆ ಪರಿಚಯ ಇರೋಂಥ ಕೆಲವು ಅನೇಕ ಸಂಸ್ಥೆಗಳು ನಮ್ಮ ಹತ್ರ ವ್ಯವಹಾರಗಳು ಮಾಡ್ಕೊಂಡಿರುವಂಥವ್ರಿಗೆಲ್ಲ ಕೂಡ ಮಾತಾಡೋದು ಎಲ್ಲ ಗಾಬರಿ ಆಗ್ತದೆ. ಎಲ್ಲ ರಾತ್ರಿ ಏರ್ ಸ್ಟ್ರೈಕ್ ಎಲ್ಲ ಕಾಣ್ತಾ ಇದೆ ಸೌದಿದಲ್ಲಿ. ವಿಜಯ್ ಸೆರಾವತ್ ಅವ್ರದೆಲ್ಲ ಕಾಣ್ತಾರೆ. ಸೊ ಸ್ವಲ್ಪ ಗಾಬರಿ ಆಗಿದ್ದಾರೆ. ಸೊ ಪಕ್ಕದಲ್ಲೇ ಇದೆ, ಮಧ್ಯ ಒಂದು ಸೂಯಿಸ್ ಕ್ಯಾನಲ್ ಮಾತ್ರ ಇದೆ. ಅದರಿಂದ ಆತಂಕ ಪಡೋದು ಬೇಡ ಅನ್ನೋದು ನಾನು ಎಲ್ಲ. ಬೆಂಗಳೂರವ್ರು ಯಾರಾದರೂ ಸಿಕ್ಕಿರೋ ಬಗ್ಗೆ ಮಾಹಿತಿ ಅನ್ನೋದು ಕಾಲ್ ಸೆಂಟರ್ ಮಾಡೋದು. ಅದಕ್ಕೆ ನಮ್ಮ ರೆಸಿಡೆಂಟ್ ಕಮಿಷನರ್ಗೆ ನಮ್ಮ ಸರ್ಕಾರ ಹಿಡಿದು ಚೀಫ್ ಮಿನಿಸ್ಟರ್ ಡೈರೆಕ್ಷನ್ ನಾವು ಎಲ್ಲರೂ ಮಾತಾಡ್ತೇವೆ. ಕೇಂದ್ರದಿಂದ ಹೆಲ್ಪ್ಲೈನ್ ತೆಗೆದಿದ್ದಾರೆ ಸರ್. ರಾಜ್ಯ ಸರ್ಕಾರದಿಂದ ಏನಾದರೂ ಬೇರೆ ಫಸ್ಟು ನಾವು ಅವ್ರು ಬೇರೆ ನಾವು ಬೇರೆ ಮಾಡೋಕ್ಕಾಗಲ್ಲ. ಏನೇ ಬಂದರೂ ಎಕ್ಸ್ಟರ್ನಲ್ ಅಫೇರ್ಸ್ ಮುಖಾಂತರ ಮಾಡಬೇಕು. ಸದ್ಯಕ್ಕೆ ನಾವು ಸ್ವಲ್ಪ ಅವರೆಲ್ಲ ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡಬೇಕು. The ongoing incident in the airport of Dubai, how do you see and what is the support for the Karnataka? I just appeal to all people of this country, especially South India. There is a big large number of people working there. Big talent pool is also there. So we should give them protection, we should give them strength. They should not lose their confidence on them. Very big rush is there. All family members are requesting to come back. Lot of institutions are there. Our Indian institutions are there working. So they all are very much planning. I think that within 2-3 days things will be sorted out. It should be very, though it is a very mind-blowing incident, because our school children at that country has been, it is a very unfortunate shouldn't have happened. But anyway, on the international relationship, I don't want, but Karnataka government and the country will stand united to safeguard our Indians. This is our plan. Sir, have any political leaders connected with you with respect to Yes, of course, many of them are there. Our MLAs, 2 MLAs, 1 MLC, all of them, whichever party they are, all of them have been channeled into their place. It is not only the MLAs. All citizens of India should be protected, and any lives of this world should not be killed like this merciless children. It is very unfortunate. will they be